ಸಂಗೀತ ಮೇಡಮ್, ನನ್ನ ಧ್ವನಿ ರೀಚ್ ಆಗ್ತಾ ಇದೆಯಾ ತಮಗೆ? ಕೇಳ್ತಾ ಇದೆ ಸರ್. ಮೇಡಮ್, ರೀಲ್ಸ್ ಗಳಲ್ಲಿ ಟ್ರೆಂಡ್ ಆಗಬೇಕಿದ್ದ ವಿದ್ಯಾರ್ಥಿಗಳು ಅಂದ್ರೆ ಹುಡುಗರು ಧೂಮಪಾನಕ್ಕೆ ತುತ್ತಾಗ್ತಾ ಇದ್ದಾರೆ. ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಪೆನ್ ಹಿಡಿದು ಬರಿಬೇಕಾದ ವಯಸ್ಸಲ್ಲಿ ಧೂಮಪಾನಕ್ಕೆ ದಾಸರಾಗ್ತಾ ಇದ್ದಾರೆ. ಈ ತರಹದೊಂದು ಜೆನ್ಜಿ ವಿಭಾಗಕ್ಕೆ ಏನ್ ಹೇಳ್ತೀರಿ? ಆಕ್ಚುಲಿ ಈಗ ಎಂತ ಅಂತ ಹೇಳಿದ್ರೆ, ಈಗ ನಾವು ಕಾಲೇಜಿಗೆ ಅಥವಾ ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಮ್ಗೆ ಆಕ್ಚುಲಿ ಮನೆಯಲ್ಲಿ ಹೆದರಿಸ್ತಾ ಇದ್ರು. ಆವಾಗ ನಮ್ಗೊಂದು ಎಲ್ಲಿ ನಮ್ಗೆ ಪೇರೆಂಟ್ಸ್ ಅವ್ರದ್ದು ಹೆದರಿಕೆ ಇತ್ತು. ಮತ್ತೆ ನಾವು ಆ ಟೈಮ್ ಕಾಲೇಜ್ ಮತ್ತೆ ಸ್ಕೂಲಿಗೆ ಹೋಗುವಾಗ ನಮ್ಗೆ ಟೀಚರ್ಸ್ ಮತ್ತೆ ಪ್ರೊಫೆಸರ್ಸ್ ಮೇಲೆ ಅಷ್ಟು ಒಂದು ಏನಂತ ಹೇಳಿದ್ರೆ ಹೆದರಿಕೆ ಇತ್ತು. ಈಗ ಎಲ್ಲಿದೆ, ಸ್ಕೂಲಲ್ಲಿ ಹೊಡೆಯುವಾಗಿಲ್ಲ, ಕಾಲೇಜಲ್ಲಿ ಬೈಯುವಾಗಿಲ್ಲ. ಅದಕ್ಕೋಸ್ಕರ ಅವರನ್ನೆಲ್ಲ ಒಂದು ಏನಂತ ಹೇಳಿದ್ರೆ ಒಂದನ್ನ ಏನು ದಟ್ ಇಸ್ ಇದನ್ನಾಗಿ ತಗೊಂಡೋಗಿದ್ದಾರೆ, ಅಂದ್ರೆ ಕೇರ್ಲೆಸ್ ಆಗಿ ತಗೊಂಡೋಗಿದ್ದಾರೆ. ಯಾರಾದ್ರೂ ಬೈದ್ರೆ ಹೆದರಿಸಿದ್ರೆ ನಮ್ ಒಳ್ಳೇದಕ್ಕೋಸ್ಕರ ತಾನೆ. ಅದಕ್ಕೋಸ್ಕರ ಜೆನ್ಸಿ ಅವರಿಗೆ ಹೇಗಿದೆ ಅಂತ ಹೇಳಿದ್ರೆ, ಅವರು ಸ್ಮೋಕಿಂಗ್ ಐ ಥಿಂಕ್ ಸ್ಕೂಲಲ್ಲಿ ಇರುವಾಗ್ಲೇ ಮಾಡಿ ಬಿಡ್ತಾರೆ ಅವರು. ಸೊ ಅವರಿಗೆ ಅದು ಮನೆಯಲ್ಲಿ ಯಾರು ಹೇಳೋರಿಲ್ಲ, ಪೇರೆಂಟ್ಸ್ ಬೋತ್ ಆರ್ ವರ್ಕಿಂಗ್, ಅದಾದ್ಮೇಲೆ ದುಡ್ಡಿಗೇನು ಕೊರತೆ ಇರಲ್ಲ ಅವರಿಗೆ. ಮತ್ತೆ ಅವ್ರ ಲೈಫನ್ನ ನಮ್ಮಷ್ಟು ಒಂದು ಇದಾಗಿ ನೋಡ್ಕೊಳ್ಳಲ್ಲ. ಪೇರೆಂಟ್ಸ್ ಇದ್ದಾರೆ, ನಮ್ಗೆ ಬಿಲೋವ್ಡ್ ಫ್ಯಾಮಿಲಿ ಇದ್ದಾರೆ ಅಂತ ಅವ್ರಿಗೆ ಅದೊಂದು ಏನು ಎಣಿಸ್ಕೊಳ್ಳಲ್ಲ. ಕೇರ್ಲೆಸ್ ಆಗಿರ್ತಾರೆ. ಏನಾಗುತ್ತೆ ಲೈಫಲ್ಲಿ, ಲೈಫ್ ಎಂಜಾಯ್ ಮಾಡ್ಬೇಕು, ಒಂದೇ ಲೈಫ್ ಇರೋದು. ಆ ರೀತಿ ಕೇರ್ಲೆಸ್ ಆದ್ರೆ ಅವರು ಅದಕ್ಕೆ ತಾನೇ ಹೆಚ್ಚಿನವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ತಾರೆ. ಹಾಗೆ ಬೇರೆ ಬೇರೆ ಕಾಯಿಲೆ ಬಂದು, ಈಗ ಆಕ್ಚುಲಿ ಕ್ಯಾನ್ಸರ್ ಮತ್ತೆ ಹಾರ್ಟ್ ಅಟ್ಯಾಕ್ ಅಂತಹ ಮತ್ತೆ ಡಯಾಬಿಟಿಕ್ಸ್ ಅಂತಹ ಕಾಯಿಲೆಗೆ ಈ ಜೆನ್ಸಿಯವರೇ ಹೆಚ್ಚಿನವರು ಗುರಿ ಆಗ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಜೆನ್ಸಿಯವರಿಗೆ ಹೇಳೋದಾದ್ರೆ ಅವರಿಗೆ ಎಲ್ಲದೂ ಕೂಡ ಒಳ್ಳೆ ಫೆಸಿಲಿಟಿ ಸಿಕ್ಕಿದೆ. ನಮ್ಮಷ್ಟು ಕಷ್ಟಪಡುವಂತ ಒಂದು ಇದೇ ಇರ್ಲಿಲ್ಲ. ನಾವಿರುವಾಗ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ವಿ. ಈಗಿನವರಿಗೆ ಅಷ್ಟು ಕಷ್ಟ ಅಂತಾನೆ ಗೊತ್ತಿಲ್ಲ. ಮತ್ತೆ ಅವ್ರಿಗೆ ಸ್ವಲ್ಪ ಬೈದ್ರೆ ನಿಮ್ಗೇನ್ ಗೊತ್ತಿಲ್ಲ, ಓಲ್ಡ್ ಸ್ಕೂಲ್ ಅಂತ ಹೇಳಿ ನಮ್ಗೆ ಬೈ ಕಳಿಸ್ತಾರೆ. ಸೊ ವಿ ಕಾಂಟ್ ಇವನ್ ಡು ಎನಿಥಿಂಗ್. ಎಸ್ ಮಾತನಾಡೋಣ. ಇನ್ನು ರಾಮಕೃಷ್ಣ ಸರ್, ಎಲ್ಲೋ ಒಂದು ಕಡೆ ಈ ಮಕ್ಕಳು ಈ ತರಹದೊಂದು ದಾಸರಾಗೋದಕ್ಕೆ ತಂದೆ ತಾಯಿಯು ಕೂಡ ಪ್ರಮುಖ ಪಾತ್ರರು. ಕಾರಣ ಏನು ಅಂತ ಕೇಳಿದ್ರೆ ಸರ್, ಬಾಲ್ಕನಿಲಿ ಕೂತ್ಕೊಂಡು ತಂದೆ ಬೀಡಿ ಸೇರ್ತಾ ಇರ್ತಾರೆ, ಜಗಳಿಲಿ ಕೂತ್ಕೊಂಡು ತಾಯಿ ಎಲೆ ಅಡಿಕೆ ಹಾಕ್ತಾ ಇರ್ತಾರೆ. ಮಕ್ಕಳಿಗೆ ಬುದ್ಧಿ ಹೇಳಬೇಕಿದ್ದ ಹಿರಿ ಜೀವಗಳೇ ಈ ತರಹದ ಪಥ ತುಳಿದಾಗ ನಾಳೆ ದಿನ ಮಕ್ಕಳು ಅದೇ ಮಾಡೋದು. ಈಗ ನೀವು ಹೇಳೋದು ಒಂದು ರೀತಿಯಲ್ಲಿ ಸತ್ಯ ಇದೆ. ಯಾಕೆ ಅಂತ, ಇದು ಪರಿಸರ ಪರಿಸ್ಥಿತಿ ಇವತ್ತಿನ ಒತ್ತಡಗಳ ಕೆಲಸದ ಮೇಲೆ ಈ ಥರ ಒಂದು ಪ್ರಸಂಗ ನಡೀತಾ ಇದೆ. ಬಟ್ ಮಕ್ಕಳಿಗೆ ಯಾವ ತಂದೆ ತಾಯಿಯೂ ಆ ಥರ ಅವ್ರು ಮಾಡಿದರೂ ಕೂಡ ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಟ್ರೂ ಇವತ್ತಿನ ಈ ಸಮಾಜದ ಒಂದು ಸಮಾಜದ ವಾತಾವರಣ ಅವ್ರನ್ನ ಈ ಇದು ಕರ್ಕೊಂಡು ಹೋಗ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಯಾರು ಕೂಡ ಯಾವ ತಂದೆ ತಾಯಿದೂ ಕೆಟ್ಟದ್ದು ಬಯಸಲ್ಲ. ನಮಗೆ ಕೆಟ್ಟಾದ್ರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರಲಿ ಅನ್ನೋ ಭಾವನೆಗಳಿದ್ರೆ ಅವ್ರು ಹೇಳಿದ್ರು ಕೇಳುವಂಥ ಪರಿಸ್ಥಿತಿ ಈ ಒಂದು ವಾತಾವರಣನೇ ಹದಗೆಟ್ಟೋಗಿದೆ. ಯಾವಾಗ ಇದು ವಾಟ್ಸಪ್ ಯೂನಿವರ್ಸಿಟಿ ಅಲ್ಲಿ ಬಂದಂಥ ಎಲ್ಲರೂ ಕೂಡ ಇವತ್ತು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ತನ್ನೀರಲಾಗಿದ್ದಾರೆ. ಅದು ಆ್ಯಕ್ಚುಲಿ ಎಲ್ಲ ಥರದ್ದು ಎಲ್ಲ ವಾಟ್ಸಪ್ ಯೂನಿವರ್ಸಿಟಿಯಿಂದ ಕಲ್ತಂಥ ಮಕ್ಕಳು ಯಾವ ತಂದೆ ತಾಯಿಗೂ ಕೇರ್ ಮಾಡಲ್ಲ, ಯಾರಿಗೂ ಏನೂ ಕೇರ್ ಮಾಡ್ತಾ ಇಲ್ಲ. ಒಳ್ಳೆಯದನ್ನು ಯಾರು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಯಾವುದೇ ಥರ ನಿಮ್ಮಂಥ ಒಂದು ಈ ಫ್ರೀಡಮ್ ಟಿವಿನಲ್ಲಿ ಆರೋಗ್ಯಕರವಾದ ಚರ್ಚೆನ ಏನು ಮಾಡ್ತಾ ಇದ್ದೀರಾ, ಅದೇ ರೀತಿ ಎಲ್ಲ ಮಾಧ್ಯಮದವರಾಗಿರಲಿ, ಅಧಿಕಾರಿಗಳಾಗಿರಲಿ, ಮನೆಯಲ್ಲಿ ಯಾವುದೇ ತಂದೆ ತಾಯಿ ಆಗಿರಲಿ, ಎಲ್ಲ ತಂದೆ ತಾಯಿನೂ ಹೇಳೋಕ್ಕಿಲ್ಲ ನಾವು, ಎಲ್ಲ ತಂದೆ ತಾಯಿಗಳಾಗಿರಲಿ, ಯಾರೇ ಅಣ್ಣ ತಮ್ಮಂದಿರಾಗಿರಲಿ, ಇದ್ರ ಬಗ್ಗೆ ಜಾಸ್ತಿ ತಿಳಿನ ಹೇಳಬೇಕಾಗತ್ತೆ ಮಕ್ಕಳಿಗೆ. ಮಕ್ಕಳು ಬೆಳೀತಾ ಅವರು ಆ ಒಂದು ಸ್ಟೇಜಿಗೆ ಬಂದಾಗ ಮೂಮೆಂಟ್ಸ್ ಮಾಡ್ತಾರೆ ಹೊರತು ಯಾರೂ ಕೂಡ ಅಷ್ಟು ಇದಾಗಿ ಬಂದಿಲ್ಲ. ಸಣ್ಣ ಮಕ್ಕಳಿಂದ ಯಾರು ಬರಲ್ಲ. ಆ್ಯಕ್ಚುಲಿ ಇದನ್ನು ಸಮಾಜಮುಖಿಯಾಗಿ ಒಳ್ಳೆ ಕಾರ್ಯಕ್ರಮಗಳನ್ನ, ಒಳ್ಳೆ ವಾತಾವರಣನ ಸೃಷ್ಟಿ ಮಾಡಬೇಕು ಅಂತ ನಾನು ಒಂದು ಭಾವನೆಯಲ್ಲಿ ಕೇಳ್ತಾ ಇದ್ದೀನಿ ಎಲ್ರಿಗೂ, ಎಲ್ಲ ತಂದೆ ತಾಯಿಗಳು ಅಷ್ಟೇ. ಎರಡು ಪಾಯಿಂಟ್ ಸೇರಿಸೋಣ. ಮುಂಚೆ ನಮಗೆ ಭಯ ಇತ್ತು ಅಂತ, ಅದಾದ್ಮೇಲೆ ಸರ್ ಹೇಳಿದ್ರು ಯಾರು ತಂದೆ ತಾಯಿ ಕೆಟ್ಟದನ್ನ ಹೇಳ್ಕೊಳಲ್ಲ ಅಂತ. ಕರೆಕ್ಟು. ಆದ್ರೆ ಮುಂಚೆ ಇವ್ರ ಮಕ್ಳ ಮುಂದೆನೂ ಮಾಡ್ತಿರ್ಲಿಲ್ಲ. ಆಮೇಲೆ ಮನೆ ತುಂಬಾ ಜನ ಇರ್ತಿದ್ರು. ಈಗ ಎಲ್ಲೋ ಹೊರಗಡೆ ಹೋಗಿ ದೇವಷ್ಟು ಸ್ಮೋಕ್ ಅವ್ರು ಏನೋ ಮಾಡ್ಕೊಂಡು ಬರ್ತಿದ್ರು. ಈಗ ಮನೆಯಲ್ಲೇ ನೀವು ಹೇಳಿದಂಗೆ ಬಾಲ್ಕನಿಯಲ್ಲೇ ಮಾಡಬೇಕಾದ್ರೆ ಈಸಿ ಆಕ್ಸೆಸಿಬಿಲಿಟಿ, ನನ್ನ ಅಪ್ಪ ಮಾಡ್ತಾನೆ ನಾನ್ಯಾಕೆ ಮಾಡಬಾರ್ದು ಅಂತ ಹೇಳಿ. ಆಮೇಲೆ ಮುಂಚಿನಲ್ಲಿ 10 ಮಕ್ಕಳು 15 ಮಕ್ಕಳು ಮನೆ ತುಂಬ ಜನ ಇರ್ತಿದ್ರು. ಅಲ್ಲಿ ಅವರ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಕ್ಕೆ ಬೇರೆಯವರೆಲ್ಲ ಇರ್ತಿದ್ರು. ಇವತ್ತು ಹಂಗಿಲ್ಲ. ಇರೋರೇ ಮನೇಲಿ 3 ಜನ ಏನು ಮುಚ್ಕೊಂಡೆಲ್ಲ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ವೆನ್ ದೇ ಕ್ಯಾನ್ ಸಿ, ನಾನು ಹೇಳ್ದಂಗೆ ಕೇಳು, ನಾನು ಮಾಡ್ದಂಗೆ ಮಾಡಬೇಡ ಅಂದ್ರೆ ಯಾರೂ ಕೇಳಲ್ಲ. ಅವ್ರಿಗೆ ಏನು ಕಣ್ಮುಂದೆ ಕಾಣಿಸುತ್ತೆ ಮಕ್ಕಳು ಅದನ್ನೇ ಮಾಡೋದು. ಸೊ ಆಸ್ ಪೇರೆಂಟ್ಸ್ ವಿ ಆಲ್ಸೋ ಶುಡ್ ಬಿ ಗುಡ್ ಎಕ್ಸಾಂಪಲ್ಸ್. ಅವ್ರ ಮುಂದೆ ಅವ್ರು ಸ್ಮೋಕಿಂಗ್ ಮಾಡಿ ಬಿಟ್ಟಾಗ ಮಾಡಬೇಡ, ಇದು ದೇಹ ಕೆಡುತ್ತೆ ಅಂದಾಗ ಮಕ್ಕಳು ಎಷ್ಟು ಜನ ನಮ್ಮನ್ನು ಬಂದು ಕೇಳ್ತಾರೆ, ನಮ್ಮ ಅಪ್ಪ ಮಾಡಿದ್ರೆ ಕೆಡಲ್ಲ, ಹಂಗಾರೆ ನಾವು ಮಾಡಿದ್ರೆ ಕೆಡುತ್ತಾ ಅಂತ. ಸೊ ಈ ಥರದಕ್ಕೆಲ್ಲ ನಮ್ಮ ಹತ್ರ ಉತ್ತರಗಳು ಇರಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳು ಮಾಡಬಾರ್ದು ಅಂದರೆ ವಿ ಶುಡ್ ಆಲ್ಸೋ ಬಿ ಗುಡ್ ಪೇರೆಂಟ್ಸ್. ಈಗ ಪೇರೆಂಟ್ಸಲ್ಲಿ ಎಷ್ಟು ಮಟ್ಟಿಗೆ ಅಡಿಕ್ಷನ್ ಆಗಿಬಿಟ್ಟಿದೆ ಅಂದರೆ ಮಕ್ಕಳನ್ನು ಒಂದು ಪಕ್ಷ ಓಲೈಸ್ಬೋದು. ಆ ಪೇರೆಂಟ್ಸ್ ಆಗಿರೋ ಅಡಿಕ್ಷನ್ ಕಷ್ಟ ಆಚೆ ತರಿಸೋದಕ್ಕೆ ಅವರೇ ಮೊಬೈಲ್ನ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅಂದರೆ
ಒಂದು ದಿನದಲ್ಲಿ 8 ಅವರ್ ಪೇರೆಂಟ್ ಮೊಬೈಲ್ ಓನ್ಲಿ ಇದ್ದಾಗ ಮಗುವನ್ನ ನಾವು ಹೆಂಗೆ ಹೊರಗಡೆ ತರಿಸೋದು ಸಖತ್ ಕಷ್ಟ ಆಗುತ್ತೆ. ಸೊ ಹಾಗಾಗಿ ವಿ ಶುಡ್ ಲಿವ್ ಬೈ ಎಕ್ಸಾಂಪಲ್ಸ್. ಅವ್ರು ಅವಾಗಲೇ ಫಾಲೋ ಮಾಡೋದು, ಬರೀ ಮಾಡಬೇಡ ನೋಡ್ಬೇಡ ಅಂತ ಹೇಳ್ತಿರೋದು ಆಗಲ್ಲ. ಮೇಡಮ್ ಹೇಳೋದು ಸತ್ಯ ಇದೆ. ಯಾಕೆಂದ್ರೆ ನಾವು ನೋಡ್ಬೇಡ ಅಂತ ಹೇಳ್ಬಿಟ್ಟು ನಾವೇ ಮಾಡ್ತಿದ್ರೆ ಅವ್ರು ಹೆಚ್ಚಿನ ರೀತಿಲಿ ಮಾಡ್ತಾರೆ ನಿಜ, ಬಟ್ ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು. ಎಲ್ಲರೂ ಮಾಡ್ತಾ ಇಲ್ಲ. ಈಗ ನೋಡಿ ಹಳ್ಳಿಗಾಡಿನಲ್ಲಿ ಇದ್ದಾರೆ, ಅವರೆಲ್ಲ ಏನು ತಲೆ ಕೆಡ್ಸ್ಕೊಂತ ಇಲ್ಲ. ಅವ್ರ ಕೆಲಸ ಆಯಿತು ಕಾರ್ಯ ಆಯಿತು ನೋಡ್ತಿರ್ತಾರೆ. ಅಲ್ಲೂ ಕೂಡ ಮೋಜು ಮಸ್ತಿಗೆ ಹೊರಗಡೆ ಎಲ್ಲ ಹೋಗಿದೆ ಈಗೆಲ್ಲ. ಅದೆಲ್ಲ ಅವಾಯ್ಡ್ ಆಗಬೇಕು ಅಂದ್ರೆ ನೆಕ್ಸ್ಟ್ ಇದನ್ನೆಲ್ಲ ಇದು ಮಾಡ್ಕೋಬೇಕು. ಮಾತನಾಡೋಣ. ಇನ್ನು ಸಂಗೀತ ಮೇಡಮ್, ಹೇಳಿ ಸರ್. ತಮ್ಮ ಮಕ್ಕಳಿಗೆ ಯಾವ ಕಾಲೇಜಿಗೆ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚಿಂತನೆ ಮಾಡೋದಲ್ಲ ತಂದೆ ತಾಯಂದಿರು. ತಮ್ಮ ಮಕ್ಕಳಲ್ಲಿ ಯಾವ ದುರಭ್ಯಾಸಗಳಿದಾವೆ ಅದನ್ನ ರೇಖೆ ಮಾಡ್ಕೊಂಡು ಅದನ್ನ ಸರಿ ಮಾಡುವಂತ ಕರ್ತವ್ಯವೂ ಇಲ್ವಾ ತಂದೆ ತಾಯಿಗೆ? ಡೆಫಿನೆಟ್ಲಿ ಇದೆ ಸರ್. ಅದಲ್ಲ, ಏನ್ ಗೊತ್ತಾ ಸರ್, ಆಕ್ಚುಲಿ ಅದು ಹೇಗೆ ಅಂತ ಹೇಳಿದ್ರೆ ಅವ್ರು ಮೇಡಮ್ ಎಲ್ಲ ಹೇಳಿದ್ರು, ಸರ್ ಹೇಳಿದ್ರು, ಮನೆಯಲ್ಲಿ ಮೊದಲು ಹೇಗಂತ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಇತ್ತು. ಮನೆಯಲ್ಲಿ ಕಷ್ಟ ಸುಖ ಹಂಚ್ಕೊಳ್ಳಿಕ್ಕೆ ಮನೆಯಲ್ಲಿ 2-3 ಜನ ಎಕ್ಸ್ಟ್ರಾ ಪೀಪಲ್ ಇರ್ತಿದ್ರು. ಈಗ ಯಾರು ಇಲ್ಲ ಮನೆಯಲ್ಲಿ. ಅವ್ರಿಗೆ ಒಂದು ಏನ್ ಗೊತ್ತಾ ಸರ್, ಒಂದ್ಸಲ ಕೆಲಸ ಸ್ಟ್ರೆಸ್ ಇಂದ ಆಗ್ತದೆ, ಮತ್ತೆ ಡಿಪ್ರೆಷನ್, ಮತ್ತೆ ಲೋನ್ಲಿನೆಸ್ ಇರುತ್ತೆ, ಯಾರು ಇಲ್ಲಲ್ಲ, ಮತ್ತೆ ಏನ್ ಮಾಡೋದು. ಅವಾಗ ಅವ್ರು ಕೆಲವರು ಆಂಗ್ಸೈಟಿ ಆ ಪ್ರಾಬ್ಲಮ್ ಇರ್ಬೋದು. ಈಗ ನೀವು ಆಗ ಹೇಳಿದ್ರಿ ಜೆನ್ಸಿ ಅವರಿಗೆ ಮೋರ್ ಪೀಪಲ್ ಆರ್ ಅಡಿಕ್ಟಿಂಗ್ ಟು ಸ್ಮೋಕಿಂಗ್ ಅಂತ ಹೇಳಿದ್ರಿ. ಬರೀ ಜೆನ್ಸಿ ಅವರೇ ಅದಕ್ಕಾಗಿದೆ ಅಂತ ಹೇಳಕ್ಕಾಗಲ್ಲ, ಬಟ್ ಯಂಗ್ಸ್ಟರ್ಸ್ ಈಗ ಕಾಲೇಜ್ ಟೈಮ್ ಅಲ್ಲಿ ಅವ್ರು ಏನ್ ಗೊತ್ತಾ, ಎಲ್ಲರೂ ಕೆಟ್ಟವರಾಗಿರಲ್ಲ. ಅವರು ಒಂದ್ಸಲ ಟ್ರೈ ಮಾಡುವಂತ ಅವರು ಫ್ರೆಂಡ್ಸ್ ಅವ್ರು ಹೇಳ್ತಾರೆ. ಆವಾಗ ಇವ್ರ ಪಾಪ ಏನು ಗೊತ್ತಿರಲ್ಲ, ಕೆಲವರು ಅಮಾಯಕರಾಗಿರ್ತಾರೆ. ಅವರು ಒಂದ್ಸಲ ಅಡಿಕ್ಟ್ ಆದ್ಮೇಲೆ ಬಿಡಕ್ಕೆ ಆಗಲ್ಲ. ಮತ್ತೆ ಏನಂತ ಹೇಳಿದ್ರೆ ಈಗ ನೋಡಿ, ಒಂದು ಸಿನಿಮಾ ಇರ್ಬೋದು, ವೆಬ್ ಸೀರೀಸ್ ಇರ್ಬೋದು, ಅಥವಾ ಇನ್ಫ್ಲುಯೆನ್ಸರ್, ಅವ್ರು ಆಕ್ಚುಲಿ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ, ಬಟ್ ಅವರು ಸ್ಕ್ರೀನ್ ಅಲ್ಲಿ ಮಾಡುವಾಗ ಅವ್ರು ಮಾಡ್ತಾರೆ, ನಾವ್ ಯಾಕೆ ಮಾಡಬಾರ್ದು? ಸೊ ಇಟ್ ಇಸ್ ನೆಗೆಟಿವ್ ಇನ್ಫ್ಲುಯೆನ್ಸ್ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಅದೆಲ್ಲ ಅವ್ರು ಏನ್ ಎನ್ಸ್ಕೊಳ್ತಾರೆ, ಕೂಲ್ ಆಗಿರುತ್ತೆ, ಸ್ಮೋಕ್ ಮಾಡೋದೇ ಕೂಲ್ ಅಂತ ಆ ರೀತಿಯಾಗಿ ಎನ್ಸ್ಕೊಳ್ತಾರೆ ಸರ್ ಅವರು. ಮುಂಚಿನ ಕಾಲದಲ್ಲಿ ಅವ್ರು ಹೋಗಿ ಒಂದು ಬೀಡಿನೋ ಒಂದು ಸಿಗರೇಟೋ ತರಬೇಕಿತ್ತು ಅಂದ್ರೆ ದುಡ್ಡು ಬೇಕಿರ್ತಿತ್ತು, ತುಂಬಾ ಕಷ್ಟ ಆಗ್ತಿತ್ತು ಸಿಗ್ಬೇಕಾದ್ರೆ. ಈಗೆಲ್ಲ ಏನೂ ಇಲ್ಲ, ಆನ್ಲೈನ್ ಪೇಮೆಂಟು, ಎಲ್ಲರೂ ಪೇಟಿಎಂಗಳು, ಅಪ್ಪ ಅಮ್ಮ ದುಡ್ಡು ಇಟ್ಟೇ ಇಟ್ಟಿರ್ತಾರೆ. ಆಮೇಲೆ ಪ್ರೈವಸಿ, ಅದು ಬೇರೆ, ನನಗೆ ಇಂಡಿವಿಜುವಲ್ ಜಾಗ ಬೇಕು. ಅವ್ರು ಇಂಡಿವಿಜುವಲ್ ಆಗಿ ಜಾಗನೂ ಇದೆ, ಯಾರ ಮುಂದೆನೂ ಯಾರು ಕಾಣಿಸ್ತಾನೆ ಇರಲ್ಲ, ದುಡ್ಡು ಸಿಗ್ತಾ ಇದೆ. ಸೊ ಈ ಥರದೆಲ್ಲ ಈಸಿ ಅವೈಲಬಿಲಿಟಿ. ಮುಂಚೆ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ಬೇಕಾಯ್ತು. ಇದು ಸಮಾಜ ಎಲ್ಲಿ ಸೋತಿದೆ ಅಂದ್ರೆ ಮಕ್ಕಳು ಅಡಿಕ್ಷನ್ ಮಾಡ್ತಾ ಇದಾರೆ ಅಂತ ಹೇಳೋದ್ರಲ್ಲಿ ನಾವು ಸೋತಿಲ್ಲ, ಅವ್ರಿಗೆ ಈಸಿ ಅವೈಲಬಿಲಿಟಿಯಲ್ಲಿ ನಾವು ಸೋತಿರೋದು. ಎಲ್ಲಿ ಸಿಗ್ತದೆ? ಈಗ ಸಿಕ್ಕಿದ್ದು ತಾನೇ ಅವ್ರು ಮಾಡ್ತಾ ಇರೋದು. ತುಂಬಾ ಕಷ್ಟಪಟ್ಟು ದಿನಗಟ್ಲೆ ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ಹಿಂಗೆ ಮಾಡ್ತಾನೆ ಇರಲಿಲ್ಲ. ಬಿಕಾಸ್ ಆಫ್ ಈಸಿ ಅವೈಲಬಿಲಿಟಿ ಅಂಡ್ ಈಸಿ ಅಕ್ಸೆಸಿಬಿಲಿಟಿನೇ ಈ ಒಂದು ಸಮಸ್ಯೆ ಜಾಸ್ತಿ ಆಗ್ತಾ ಇರೋದು ಕಾರಣ. ಧೂಮಪಾನಿಗಳಲ್ಲಿ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.